ಅತ್ಯಂತ ಕುತೂಹಲಕಾರಿ ಮತ್ತು ನಮ್ಮೆಲ್ಲರ ಕಣ್ಣು ತೆರೆಸುವಂತಹ ಲೇಖನ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಈ ಲೇಖನವನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ವನ್ಯಜೀವಿ ಛಾಯಾಗ್ರಾಹಕರಾದ ಕೃಪಾಕರ ಮತ್ತು ಸೇನಾನಿ ಹಾಗೂ ಕೆ ಪುಟ್ಟಸ್ವಾಮಿಯವರು ಬರೆದಿದ್ದಾರೆ. ಈ ಸುಂದರ ಲೇಖನವನ್ನು ಅವರ ಜೀವಜಾಲ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನ ದುರಾಸೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿ ಹೇಗೆ ನಾಶವಾಗುತ್ತಿದೆ ಎಂಬುದನ್ನು ಈ ಲೇಖನ ನಮಗೆ ಪರಿಚಯಿಸುತ್ತದೆ, ಹಾಗೆಯೇ ಎಚ್ಚರಿಸುತ್ತದೆ ಕೂಡ. ಭಾಗ 1, ದಟ್ಟ ಅರಣ್ಯವಾಗಿದ್ದ ವಾಲ್ಪರೈ. ಅಂದು 18ನೇ ಶತಮಾನದ ಅಂತ್ಯಭಾಗ. ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿರುವ ಅನನ್ಯ ಜೀವಸಂಕುಲಗಳಿಂದ ಸಮೃದ್ಧವಾಗಿದ್ದ ಈ ದಟ್ಟವಾದ ಅರಣ್ಯ ಪ್ರದೇಶಕ್ಕೆ ಆಗ ವಾಲ್ಪರೈ ಎಂಬ ಹೆಸರೇ ಇರಲಿಲ್ಲ. ಅಲ್ಲಿ ಗಗನಚುಂಬಿ ಮರಗಳು ಎಷ್ಟೊಂದು ದಟ್ಟವಾಗಿ ಬೆಳೆದಿದ್ದವೆಂದರೆ ಸೂರ್ಯನ ಕಿರಣಗಳು ಕೂಡ ಆ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ನೆಲವನ್ನು ಸ್ಪರ್ಶಿಸಲು ಹರಸಾಹಸ ಪಡುತ್ತಿದ್ದವು. ನಡುವೆ ಹುಲ್ಲುಗಾವಲುಗಳು ಹಾಗೂ ಶೋಲಾ ಕಾಡುಗಳಿಂದ ಕೂಡಿದ್ದ ಈ ಪ್ರದೇಶ ಹೊರ ಜಗತ್ತಿಗೆ ಸಂಪೂರ್ಣವಾಗಿ ಅಪರಿಚಿತವಾಗಿತ್ತು. ಇದು ಎಷ್ಟೊಂದು ನಿಗೂಢವಾಗಿತ್ತೆಂದರೆ ಆಗಿನ ಕಾಲದಲ್ಲಿ ಹೊರಗಿನ ಜನರಿಗೆ ಪರಿಚಯವೇ ಇಲ್ಲದಿದ್ದ ಕಗ್ಗತ್ತಲ ಖಂಡ ಆಫ್ರಿಕಾಗೆ ಇದನ್ನು ಹೋಲಿಸಲಾಗುತ್ತಿತ್ತು. ಈಗ ಭಾಗ 2, ಮಾರ್ಷ್ ಪ್ರವೇಶ ಮತ್ತು ದುರಂತದ ಬೀಜ. 1890ರಲ್ಲಿ ಈ ಕಗ್ಗತ್ತಲ ಅರಣ್ಯಕ್ಕೆ ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷ್ ಅಧಿಕಾರಿ ಕುದುರೆ ಏರಿ ಸಾಹಸದಿಂದ ಬಂದನು. ಮಾರ್ಷ್ನ ವಿಚಿತ್ರವಾದ ಪೋಷಾಕು ಹಾಗೂ ಅವನು ಏರಿ ಬಂದ ಕುದುರೆಯನ್ನು ಅಲ್ಲಿನ ಆದಿವಾಸಿಗಳು ಇದಕ್ಕೂ ಮುನ್ನ ಎಂದೂ ನೋಡಿರಲಿಲ್ಲ. ಆ ಪ್ರಾಣಿ ಹಾಗೂ ಮಾರ್ಷ್ನನ್ನು ನೋಡಿ ದಿಗಿಲುಗೊಂಡ ಆದಿವಾಸಿಗಳು ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. ಆದರೆ ನಂತರ ಮಾರ್ಷ್ ಅಲ್ಲಿನ ಪೂರ್ಣಚ್ಚಿ ಎಂಬ ಆದಿವಾಸಿಯೊಂದಿಗೆ ಸ್ನೇಹ ಬೆಳೆಸಿದನು. ಪೂರ್ಣಚ್ಚಿಯ ಸಹಾಯದಿಂದ ಇಡೀ ಕಾಡನ್ನು ಸುತ್ತಿ ನಕ್ಷೆ ತಯಾರಿಸಿದ ಮಾರ್ಷ್ ತಾನು ಅಲ್ಲೇ ನೆಲೆಸಲು ತೀರ್ಮಾನಿಸಿ ಭಾರತಕ್ಕೆ ಹೊಸದಾಗಿ ಬಂದಿದ್ದ ಚಹಾ ಗಿಡಗಳನ್ನು ತಂದು ಅಲ್ಲಿ ನೆಟ್ಟನು. ಈ ಚಹಾ ಗಿಡಗಳೇ ವಾಲ್ಪರೈ ಕಾಡಿನ ಮುಂದಿನ ದುರಂತದ ಮೂಲ ಬೀಜಗಳಾಗಿದ್ದವು. ಭಾಗ 3, ಕಾಡಿನ ಗರ್ಭಪಾತ ಮತ್ತು ಕೈಗಾರಿಕೋದ್ಯಮಿಗಳ ದಾಳಿ. ಮಾರ್ಚ್ ವಾಲ್ಪರೈನಲ್ಲಿ ಚಹಾ ತೋಟ ಮಾಡಿ ದೊಡ್ಡ ಯಶಸ್ಸು ಕಂಡನು. ಈ ಯಶಸ್ಸು ಸ್ವಾತಂತ್ರ್ಯ ನಂತರದ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಅವರು ಬಂದ ಕೂಡಲೇ ಕಾಡಿನ ಗರ್ಭಪಾತ ಆರಂಭವಾಯಿತು. ಗಗನಚುಂಬಿ ಮರಗಳು ನೆಲಕ್ಕುರುಳಿದವು, ರಸ್ತೆಗಳು ನಿರ್ಮಾಣವಾದವು. ಲಾರಿ ಹಾಗೂ ಟ್ರಾಕ್ಟರ್ಗಳ ಕರ್ಕಶ ಸದ್ದಿನಿಂದ ಕಾಡಿನ ನೀರವತೆ ಶಾಶ್ವತವಾಗಿ ನಾಶವಾಯಿತು. ದುರಂತವೆಂದರೆ ನಿರುದ್ಯೋಗ ನಿವಾರಣೆಯ ನೆಪದಲ್ಲಿ ಸರ್ಕಾರವು ಈ ಕಾಡಿನ ಮೇಲಿನ ಅತ್ಯಾಚಾರಕ್ಕೆ ಉತ್ತೇಜನ ನೀಡಿತು. ಇಂದು ನೀವು ನೋಡುವ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತೆ ಕಣ್ಣು ಹಾಯಿಸಿದಷ್ಟು ದೂರ ಕೇವಲ ಚಹಾ ತೋಟವಾಗಿ ಬದಲಾಗಿದೆ. ಭಾಗ 4, ಮೂಕ ಪ್ರಾಣಿಗಳ ಕಣ್ಣೀರಿನ ಕತೆ. ಅಭಿವೃದ್ಧಿಯ ಈ ಕರಾಳ ಮುಖ ಅಲ್ಲಿನ ವನ್ಯಜೀವಿಗಳ ಪಾಲಿಗೆ ಮರಣ ಶಾಸನವಾಯಿತು. ಮುಖ್ಯವಾಗಿ ವೃಕ್ಷವಾಸಿಗಳಾಗಿದ್ದ ಆ ಮರಗಳ ಮೇಲೆಯೇ ಬದುಕುತ್ತಿದ್ದ ಸಿಂಹಬಾಲದ ಕೋತಿಗಳು ತಮ್ಮ ನೆಲೆ ಕಳೆದುಕೊಂಡು ಮರದಿಂದ ಮರಕ್ಕೆ ಹಾರುತ್ತಿದ್ದ ಈ ಕೋತಿಗಳು ಈಗ ಅನಿವಾರ್ಯವಾಗಿ ಕೆಳಗಿಳಿದು ಡಾಂಬರ್ ರಸ್ತೆ ದಾಟಬೇಕಾಯಿತು. ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದ ಈ ಕೋತಿಗಳು ವಾಹನಗಳಿಗೆ ಸಿಕ್ಕು ಅಂಗವಿಕಲಗೊಳ್ಳುತ್ತಿವೆ. ಇವುಗಳ ಸಂತತಿ ಕ್ಷೀಣಿಸಿ ವಂಶನಾಶದ ಅಂಚಿಗೆ ತಲುಪಿರುವ ಕಾರಣ ಇವುಗಳನ್ನು ಕೆಂಪು ಪಟ್ಟಿಗೆ ಸೇರಿಸಲಾಗಿದೆ. ಹೀಗಾಗಿ ಇವುಗಳಿಗೆ ಕನಿಷ್ಠ ಪಕ್ಷ ದಯಾಮೃತ್ಯುವನ್ನು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಇನ್ನೊಂದೆಡೆ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳ ಬಳಿ ವಾಸಿಸುತ್ತಿದ್ದ ವಿಶಲಿಂಗ್ ಥ್ರಶ್ ಎಂಬ ಹಾಡು ಹಕ್ಕಿಗಳು ಈಗ ನೆಲೆ ಕಳೆದುಕೊಂಡು ಕೊಳಚೆಯ ನೀರಿನ ಚರಂಡಿಗಳಲ್ಲಿ ವಾಸಿಸುವ ದುಸ್ಥಿತಿ ಬಂದಿದೆ. ಇಷ್ಟೆಲ್ಲ ನೋವಿದ್ದರೂ ಆ ಹಕ್ಕಿಗಳು ಮುಂಜಾನೆ ಎದ್ದು ರಾಗವಾಗಿ ಹಾಡುವುದನ್ನು ಬಿಟ್ಟಿಲ್ಲ. ಏಕೆಂದರೆ ಹಾಡುವುದು ಅವುಗಳಿಗೆ ಅನಿವಾರ್ಯ, ಅದು ಅವುಗಳ ಕರ್ಮ. ಭಾಗ 5, ಆರ್ಥಿಕ ಮುಗ್ಗಟ್ಟು ಮತ್ತು ಕಾರ್ಮಿಕರ ಹೋರಾಟ. ಪ್ರಕೃತಿಯನ್ನ ನಾಶ ಮಾಡಿ ಗಳಿಸಿದ ಈ ಅಭಿವೃದ್ಧಿ ಮನುಷ್ಯನಿಗಾದರೂ ಶಾಶ್ವತವಾಗಿ ಉಳಿಯಿತೆ? ಇಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕುಸಿದ ಕಾರಣ ವಾಲ್ಪರೈ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ನಷ್ಟದಿಂದ ಪಾರಾಗಲು ತೋಟದ ಮಾಲೀಕರು ಜನರ ಬದಲು ಯಂತ್ರಗಳನ್ನ ಬಳಸಲಾರಂಭಿಸಿದ್ದಾರೆ. ಕೆಲಸ ಕಳೆದುಕೊಂಡು ಕಂಗಾಲಾದ ಕಾರ್ಮಿಕರು ಬದುಕುಳಿಯಲು ಬೇರೆ ದಾರಿ ಇಲ್ಲದೆ ಕೆಂಪು ಬಾವುಟ ಹಿಡಿದು ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದು ಮುಕ್ತಾಯದ ಭಾಗ. ನಾಗರಿಕತೆಯ ಉನ್ನತಿಯ ಆದರ್ಶದೊಂದಿಗೆ ಶುರುವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದಕ್ಕೆ ವಾಲ್ಪರೈ ಒಂದು ಜೀವಂತ ಉದಾಹರಣೆ. ನಮ್ಮ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಗಾಳಿ ಮತ್ತು ಮಲಿನಗೊಳ್ಳದ ಪರಿಸರವನ್ನು ಉಳಿಸಿಕೊಡುವುದೇ ನಿಜವಾದ ಸಾರ್ಥಕತೆ ಎಂದು ಲೇಖಕರು ಈ ಲೇಖನದಲ್ಲಿ ಎಚ್ಚರಿಸಿದ್ದಾರೆ.
ಕಾರ್ವೆರ್ ಮಾರ್ಷ್, ಹುಣಚ್ಚಿ, ಸಿಂಹಮಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳ ಮೇಲಾದ ಪರಿಣಾಮ ಹಾಗೂ ಚಹಾ ತೋಟದ ಕಾರ್ಮಿಕರ ಹೋರಾಟ, ಈ ಅಂಶಗಳು ಕಾಡಿ ನಮ್ಮನ್ನ ಎಚ್ಚರಿಸುತ್ತವೆ.